ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಅಪ್ಪ ನಮ್ಮ ಅಮ್ಮನಾಣಿ ಬಿಗ್ ಬಾಸ್ಗೆ ಹೋಗ್ಬೇಕಂತ ಬಲೆ ಆಸೆ ಕೇಳಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕಪ್ಪ ದಯವಿಟ್ಟು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡ್ತಾ ಇರುವ ವ್ಯಕ್ತಿ ಕೇವಲ ಜನರನ್ನ ನಗಿಸುವ ಕಲಾವಿದರಲ್ಲ. ಜೀವನದಲ್ಲಿ ಎದುರಾದ ಕಷ್ಟ ಮತ್ತು ನೋವುಗಳನ್ನ ನಗುವಾಗಿ ಪರಿವರ್ತಿಸಿ ಲಕ್ಷಾಂತರ ಜನರ ಮುಖದಲ್ಲಿ ಸಂತೋಷ ಮೂಡಿಸ್ತಾ ಇರುವ ಕಲಾವಿದ. ಇನ್ನೇನ ಕಾಲ್ ನೋವುಗಳ ಮೇಲೆ ಆಗುತ್ತದೆ ಹೋಗನಾ ಎಲ್ಲಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮಿಡಿ ಮಂಜಣ್ಣ ಅಂತ ಜನಪ್ರಿಯರಾಗಿರುವ ಮಂಜುನಾಥ್ ಅವರ ಜೀವನದ ಪಯಣ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಇಂದು ಅದೇ ವ್ಯಕ್ತಿ ತನ್ನ ಮಾತಿನ ಸೊಗಡಿನಿಂದ, ತನ್ನ ಹಾಸ್ಯದಿಂದ ಲಕ್ಷಾಂತರ ಜನರ ಮುಖದಲ್ಲಿ ನಗು ಮೂಡಿಸುತ್ತಿದ್ದಾರೆ. ಕೋಪ ಬಂದ್ರೆ ಕತ್ತೆ, ಕರುಣೆ ಬಂದ್ರೆ ಕೊಡ್ತಾರೆ ಕೈಗೊಂದು ಬುತ್ತೆ. ಜೈ ಹಾಸನಾಂಬೆ. ಇಷ್ಟೇ ಅಲ್ಲ, ಇದೀಗ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ವೇದಿಕೆಯನ್ನ ತಲುಪುವ ಕನಸಿನೊಂದಿಗೆ ಮುನ್ನಡೀತಾ ಇದ್ದಾರೆ. ಯಾರು ಈ ಕಾಮಿಡಿ ಮಂಜಣ್ಣ? ಅವರ ನಿಜ ಜೀವನ ಹೇಗಿತ್ತು? ಯಾಕೆ ಲಕ್ಷಾಂತರ ಜನ ಇಂದು ಅವರನ್ನ ಪ್ರೀತಿಸ್ತಾ ಇದ್ದಾರೆ? ಬನ್ನಿ ಅವರ ಜೀವನದ ಸ್ಫೂರ್ತಿದಾಯಕ ಕಥೆಯನ್ನ ನೋಡೋಣ. ಜಗ್ಗೇಶ್ ನಮ್ ಸಂಬಂಧ ಅಲ್ಲ, ಯೋಗರಾಜ್ ಭಟ್ರು ಅಷ್ಟೇ, ಅವ್ರು ನಮ್ ಸಂಬಂಧ. ಆಮೇಲೆ ಡಿ ಬಾಸ್ ದರ್ಶನ್ ಹುಡುಗನ ಬಾರಿ ಒಳ್ಳೆ ನಮ್ಮ ಮಾತು ಹೊರಟಷ್ಟೇ, ಮನಸ್ಸು ಬೆಣ್ಣಿದ್ದಂಗೆ ನಮ್ಮ ಅಮ್ಮನ. ಅಭಿನಯನ ಅರ್ದು ಬಿಟ್ಟು ಅರಿಬೇಕಾಕ ಕುಡ್ದ ನೋಡೋ ಅಭಿನಯ ಚಕ್ರವರ್ತಿ ಸುದೀಪ್, ಅವ್ರು ಅಷ್ಟೇ, ಯಶು, ಎಂತೆಂತವ್ರೆಲ್ಲ ನಮ್ಮ ಸಂಬಂಧಗಳೇ. ದುನಿಯಾ ವಿಜಯ್ ಕಲರ್ ಅಷ್ಟು ಕಮ್ಮಿ ಆದ್ರೂ ಕಬ್ಬುಣ ಸ್ಪ್ರಿಂಗ್ ಇದ್ದಂಗೆ ನೋಡೋ, ಅವರು ನಮ್ಮ ಸಂಬಂಧ ಆ ಕಡೆಯಿಂದ. ಈ ನಮ್ಮ ಭಾಷೆಗಳಾಗ ರೀಲ್ ಮಾಡೋರು ಈ ಪರ್ವ, ಶಿಲ್ಪಕ್ನು, ಮಂಜಣ್ಣು, ಇನ್ನೂ ಸುಮಾರು ಜನ ಮಾಡ್ತಾ ಇದ್ರು ರೀಲ್ಗಳನ್ನ. ನಿಮ್ಗೆಲ್ಲ ಸಾನ ಥ್ಯಾಂಕ್ಸು. ಮಂಜಣ್ಣ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವೆಂಕಟಾಪುರ ಗ್ರಾಮದವರು. 7 ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಕಿರಿಯ ಮಗನಾಗಿ ಬೆಳೆದ ಅವರ ಬಾಲ್ಯದ ಜೀವನ ಸುಲಭವಾಗಿರಲಿಲ್ಲ. ಕೆಲ ಸಂದರ್ಭಗಳಲ್ಲಿ 15 ದಿನಗಳಿಗೆ ಒಮ್ಮೆ ಅನ್ನದ ಊಟ ಸಿಗ್ತಾ ಇತ್ತು, 3 ತಿಂಗಳಿಗೆ ಒಮ್ಮೆ ಮಾಂಸದ ಊಟ ಸಿಗ್ತಾ ಇತ್ತು. ಹಬ್ಬ ಬಂದರೂ ಹೊಸ ಬಟ್ಟೆ ಧರಿಸುವ ಅವಕಾಶ ಇರಲಿಲ್ಲ. ಆದರೂ ಅವರ ತಂದೆ ತಾಯಿ ಸ್ವಾಭಿಮಾನ ಮತ್ತು ಪ್ರಾಮಾಣಿಕತೆಯನ್ನ ಎಂದಿಗೂ ಬಿಟ್ಕೊಡ್ಲಿಲ್ಲ. ಕಾಲೇಜಿಗೆ ಹೋಗ್ತಾ ಇದ್ದ ದಿನಗಳಲ್ಲಿ ಮಂಜಣ್ಣ ಅವರ ಕಾಲಿನಲ್ಲಿ ಚಪ್ಪಲಿಯೇ ಇರಲಿಲ್ಲ. ಬಸ್ನಲ್ಲಿ ಪ್ರಯಾಣಿಸುವಾಗ ಜನರು ಕಾಲು ತುಳಿದ್ರು ಅದನ್ನ ಸಹಿಸಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ರು. ಸರಿಯಾದ ಪ್ಯಾಂಟ್ ಶರ್ಟ್ ಇಲ್ಲದಿದ್ರೂ ಕೂಡ ಅವರು ತಮ್ಮ ವಿದ್ಯಾಭ್ಯಾಸವನ್ನ ನಿಲ್ಲಿಸಲಿಲ್ಲ. ಕೆಲವೊಮ್ಮೆ ಹರಿದ ಬಟ್ಟೆಗಳನ್ನ ಹೊಲಿಸಿಕೊಂಡು ಮತ್ತೆ ಧರಿಸಿ ಕಾಲೇಜಿಗೆ ಹೋಗ್ತಾ ಇದ್ದ ಆ ದಿನಗಳು ಅವರ ಜೀವನದ ಅತ್ಯಂತ ಕಠಿಣ ದಿನಗಳಾಗಿದ್ವು. ಆದ್ರೆ ಈ ಎಲ್ಲಾ ಕಷ್ಟಗಳ ನಡುವೆಯೂ ಅವರೊಳಗಿನ ಒಂದು ಆಸೆ ಮಾತ್ರ ಎಂದಿಗೂ ಕಡಿಮೆಯಾಗಲಿಲ್ಲ. ಏನಾದ್ರೂ ಸಾಧಿಸಬೇಕು, ಕುಟುಂಬದ ಪರಿಸ್ಥಿತಿಯನ್ನ ಬದಲಿಸಬೇಕು ಎಂಬ ಕನಸು. ಎಡವಿದಲ್ಲಿ ತಡವಿ ನೋಡಿ ಮನನ ಮಾಡಿ ಮುಂದಡಿ ಇಡದೆ, ಎಡವಿದಲ್ಲಿ ತಡವಿ ನೋಡಿ ಮನನ ಮಾಡಿ ಮುಂದಡಿ ಇಡದೆ, ನಾಳೆ ಮತ್ತೆ ಅಲ್ಲೇ ಎಡವಿ ಕೊಡವಿ ಏಳಲಾಗದೆ ಬದುಕನ್ನೇ ಕೆಡವಿಕೊಂಡವರು ಗೋರಿಗಳಿಂದ ಇಣುಕಿ ನೋಡುವ ಹತಾಶ ಭಾವ ನಮ್ಮೆದುರಿಗಿನ ಇತಿಹಾಸ. ಅದೇ ಸಮಯದಲ್ಲಿ ಅವರಿಗೆ ನಾಟಕ ಮತ್ತು ಅಭಿನಯದ ಮೇಲೆ ಆಸಕ್ತಿ ಬೆಳೀತು. ಕಾಲೇಜು ದಿನಗಳಲ್ಲಿ ಸಣ್ಣ ನಾಟಕಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಪ್ರತಿಭೆಯನ್ನ ತೋರಿಸಲು ಆರಂಭಿಸಿದ್ರು. ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ತಮ್ಮ ಕಲೆಯ ಪಯಣವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ರು. ಆದರೆ ಜೀವನೋಪಾಯಕ್ಕಾಗಿ ಅವರು ಕರ್ನಾಟಕ ಹಾಲು ಮಹಾಮಂಡಲದಲ್ಲಿ ವಿಸ್ತರಣಾಧಿಕಾರಿಯಾಗಿ ಕೆಲಸ ಆರಂಭಿಸಿದ್ರು. ನಂದಿನಿ ಅಂತಂದ್ರೆ ಒಂಥರ ಆಲ್ದು ಮಾರಿದ್ದಂಗಲ್ವೇ, ದೊಡ್ಡ ಸಂಸ್ಥೆ KMF, ಕೋಟ್ಯಾಂತರ ಜನ ರೈತರು ಬದುಕ್ಯವ್ರೆ. ಅವ್ರ ಮಕ್ಕಳನ್ನ ಡೈರಿ ಕಾಲ್ ಹಾಕಿ ಬಟವಾಡಿ ಬಂದಿದ್ರಾಗ ಡಾಕ್ಟರ್ಗಳು ಇಂಜಿನಿಯರ್ಗಳು ಮಾಡ್ಯಾರ ಗೊತ್ತಾ. ಇಂದಿಗೂ ಅವರು ಅದೇ ಸರ್ಕಾರಿ ಕೆಲಸವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದಾರೆ. ನನ್ನ ಹೆಸರು ಮಂಜು ದೊಡ್ಡಿರಪ್ಪ, ನನ್ನನ್ನೆಲ್ಲ ಕಾಮಿಡಿ ಮಂಜಣ್ಣ ಅಂತ ಕರೀತಾರೆ. ನಮ್ಮೂರು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಜೆ ವೆಂಕಟಾಪುರ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇನೆ. ತದನಂತರದಲ್ಲಿ ಹಲವಾರು ನಾಟಕಗಳು, ಧಾರಾವಾಹಿಗಳು ಮತ್ತೆ ಒಂದಿಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ದೆ. ಆದ್ರೆ ಜೀವನ ನಡಿಬೇಕಲ್ಲ, ಹಾಗಾಗಿ ಕರ್ನಾಟಕ ಹಾಲು ಮಹಾಮಂಡಲದ ಅಧೀನದಲ್ಲಿ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿಕೊಂಡೆ. ಇದರ ಜೊತೆಗೆ ತಮ್ಮ ಕಲೆಯ ಆಸಕ್ತಿಯನ್ನ ಬಿಡದೆ ಯೂಟ್ಯೂಬ್ ಮೂಲಕ ಕಾಮಿಡಿ ಮಂಜಣ್ಣ ಎಂಬ ಹೆಸರಿನಲ್ಲಿ ವಿಡಿಯೋಗಳನ್ನ ಮಾಡತೊಡಗಿದ್ರು.
ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ನೈಜ ಭಾಷಾ ಶೈಲಿಯನ್ನ ಬಳಸಿಕೊಂಡು ಅವರು ಮಾಡಿದ ಹಾಸ್ಯ ವಿಡಿಯೋಗಳು ಜನರ ಮನಸ್ಸನ್ನ ಗೆದ್ದವು. ಅಪ್ಪಯ್ಯ ಮನೋ ನಮ್ಮ ಅಮ್ಮನಾಣೆ ಎಂಬಂತಹ ಡೈಲಾಗ್ಗಳು ಇಂದು ಮನೆ ಮಾತಾಗಿವೆ. ಸಾಮಾನ್ಯ ಜೀವನದ ಘಟನೆಗಳನ್ನ ಹಾಸ್ಯವಾಗಿ ಹೇಳುವ ಅವರ ಶೈಲಿ ಜನರಿಗೆ ತುಂಬಾ ಹತ್ತಿರವಾಗಿತ್ತು. ಹಳ್ಳಿಯ ಜೀವನ, ಕುಟುಂಬದ ಸಂಬಂಧಗಳು, ತಂದೆ ತಾಯಿಯ ಪ್ರೀತಿ ಇವೆಲ್ಲವನ್ನ ಅವರು ನಗುವಿನ ಮೂಲಕ ತೋರಿಸ್ತಾರೆ. ಅಪ್ಪಯ್ಯ ಮನೋ ಯಾಕಣ ಏನ ನೀನ ಮಾಡ್ತಾ ಇರೋದ? ಆದ್ರೆ ಅವರ ಪ್ರಯಾಣದಲ್ಲಿ ಟೀಕೆಗಳೂ ಬಂದಿವೆ. ಕೆಲವರು ಅವರ ಭಾಷಾ ಶೈಲಿಯನ್ನ ಪ್ರಶ್ನಿಸಿದ್ದಾರೆ. ಆದ್ರೆ ಅದಕ್ಕೆ ಅವರು ನೀಡಿದ ಉತ್ತರವೇ ಅವರ ದೊಡ್ಡತನವನ್ನ ತೋರಿಸುತ್ತೆ. ಯಾರೋ ಒಬ್ಬರು ನಮ್ಮ ಸೊಗಡಲ್ಲಿ ಮಾತಾಡಿದ್ದಕ್ಕೆ ಏನು ಕೆಟ್ಟದಾಗಿ ಮಾತಾಡಿದಾಗ ಬಹಳ ಬೇಜಾರಾಯ್ತು. ಎಲ್ಲ ನಾವು ಭುವನೇಶ್ವರಿ ತಾಯಿ ಮಕ್ಕಳೇ. ಭೂಮಿಯಿಂದ ಮೊಳಕೆ ಹೊರಬರಬೇಕಾದ್ರೆ ತಮಟೆ ಹೊಡ್ಕೊಂಡು ನಾನು ಮೊಳಕೆ ಬರ್ತಾ ಇದ್ದೀನಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಪ್ರತಿ ಭಾಗದ ಕನ್ನಡಕ್ಕೂ ತನ್ನದೇ ಆದ ಸೊಗಡಿದೆ. ನಾವು ಎಲ್ಲರೂ ಭುವನೇಶ್ವರಿ ತಾಯಿಯ ಮಕ್ಕಳು. ಯಾವ ಭಾಷೆಯನ್ನು ಕೀಳಾಗಿ ನೋಡಬಾರದು ಅಂತ ಅವರು ಹೇಳಿದ್ದಾರೆ. ಈ ಭಾಷೆ ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ, ಮುದ ನೀಡ್ತದೆ, ಒಂಥರ ಸಂತೋಷ ಆಗ್ತಾ ಇದೆ. ಈ ತರದ ಒಂದು ಸ್ಲ್ಯಾಂಗ್ ಇದೆ, ಒಂದು ಸೊಗಡಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಜನ ಪ್ರಶಂಸೆ ಮಾಡ್ತಾರೆ. ಇಂದು ಕಾಮಿಡಿ ಮಂಜಣ್ಣ ಲಕ್ಷಾಂತರ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಅವರ ವಿಡಿಯೋಗಳು ಕೇವಲ ನಗಿಸೋದಲ್ಲ, ಜೀವನದ ಸತ್ಯವನ್ನ ಹೇಳಿದ್ವೆ. ತಂದೆ ತಾಯಿಯ ಗೌರವ, ಕುಟುಂಬದ ಒಗ್ಗಟ್ಟು ಮತ್ತು ಜೀವನದ ಮೌಲ್ಯಗಳನ್ನ ಅವರು ತಮ್ಮ ಹಾಸ್ಯದ ಮೂಲಕ ಜನರಿಗೆ ತಲುಪಿಸ್ತಾ ಇದ್ದಾರೆ. ಸುಮ್ಮನೆ ತಮಾಷಕ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಕೋಲಾರ ಭಾಷೆಯ ಆಡು ಭಾಷೆಯ ಸೊಗಡಿನಲ್ಲಿ ನಮ್ಮೆಲ್ಲ ಹಾಸ್ಯದ ವಿಡಿಯೋಗಳನ್ನ ನಿಮಗೆ ನೀಡಿ ಮನೋರಂಜನೆ ಕೊಡ್ತಾ ಇದ್ವಿ. ಭಯ ಹೆಂಗೆ ಸಕ್ಕತ್ತಾಗಿದ್ದೀನಲ್ಲ. ಇದೀಗ ಕಾಮಿಡಿ ಮಂಜಣ್ಣ ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ಅವಕಾಶದ ಬಾಗಿಲು ತೆರೆಯುವ ನಿರೀಕ್ಷೆ ಮೂಡಿದೆ. ತಮ್ಮ ವಿಶಿಷ್ಟ ಹಾಸ್ಯ ಶೈಲಿ, ಕೋಲಾರ ಚಿಕ್ಕಬಳ್ಳಾಪುರ ಭಾಷೆಯ ಸೊಗಡು ಮತ್ತು ಸಾಮಾಜಿಕ ಸಂದೇಶಗಳ ಮೂಲಕ ಜನಮನ ಗೆದ್ದಿರುವ ಮಂಜಣ್ಣ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಪ್ರವೇಶ ಪಡೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಒಂದು ಅವಕಾಶ ಸಿಕ್ಕರೆ ಈಗ ಸಾಮಾಜಿಕ ಜಾಲತಾಣಗಳ ಮೂಲಕ ನೀಡ್ತಾ ಇರುವ ಮನರಂಜನೆಗಿಂತಲೂ ಹೆಚ್ಚಿನ ಮನರಂಜನೆಯನ್ನ ಇಡೀ ಕರ್ನಾಟಕದ ಜನರಿಗೆ ನೀಡ್ತೀನಿ ಎಂಬ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿರುವುದನ್ನ ಒಮ್ಮೆ ಕೇಳಿ. ನಮಸ್ಕಾರ ಕನ್ನಡ ನಾಡಿನ ಎಲ್ಲ ಜನತೆಗೆ, ಹಾಗೆ ನಮಸ್ಕಾರ ಬಿಗ್ ಬಾಸ್. ಒಂದು ವೇಳೆ ಬಿಗ್ ಬಾಸ್ ನಲ್ಲಿ ಅವಕಾಶ ಸಿಕ್ಕರೆ ಅದಕ್ಕಿಂತ ಹೆಚ್ಚಿನ ಮನರಂಜನೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬಿಗ್ ಬಾಸ್ ನಲ್ಲಿ ಹಲವಾರು ವ್ಯಕ್ತಿಗಳು, ವ್ಯಕ್ತಿತ್ವಗಳು, ಸಂಸ್ಕಾರಗಳು, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಜನ ಅಲ್ಲಿಗೆ ಬಂದಿರ್ತಾರೆ. ಅವರುಗಳ ಮಧ್ಯೆ ನಾನು ಏನು ಅಂತ ತೋರಿಸ್ಬೇಕು, ಮತ್ತೆ ಅದರ ಜೊತೆಗೆ ಕರ್ನಾಟಕದ ಎಲ್ಲ ಜನತೆಯನ್ನ ಮನರಂಜನೆ ಮಾಡ್ಲಿಕ್ಕೆ ನಾನು ಹೆಚ್ಚು ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅಪ್ಪ ನಮ್ಮ ಅಮ್ಮನಾಣೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಬಲೆ ಆಸೆ ಕೇಳಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕಪ್ಪ ದಯವಿಟ್ಟು. ಇದೀಗ ಅವರ ಮುಂದಿನ ಕನಸು ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ವೇದಿಕೆಗೆ ಹೋಗೋದು. ಅವರಿಗೆ ಆ ಅವಕಾಶ ಸಿಕ್ಕರೆ ಇಡೀ ಕರ್ನಾಟಕವನ್ನ ನಗಿಸ್ತೀನಿ ಎಂಬ ಆತ್ಮವಿಶ್ವಾಸ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಕಾಲಿನಲ್ಲಿ ಚಪ್ಪಲಿ ಇಲ್ಲದ ಬಾಲ್ಯದಿಂದ ಆರಂಭವಾದ ಈ ಪಯಣ ಇಂದು ಲಕ್ಷಾಂತರ ಜನರ ಹೃದಯವನ್ನ ತಲುಪಿದೆ. ಕಷ್ಟಗಳನ್ನ ನಗುವಾಗಿ ಪರಿವರ್ತಿಸಿದ ಈ ವ್ಯಕ್ತಿಯ ಕಥೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ. ಇಂದು ಲಕ್ಷಾಂತರ ಜನರ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾನೆ. ಹಸಿವನ್ನ ಅನುಭವಿಸಿದ ವ್ಯಕ್ತಿ ಇಂದು ಜನರಿಗೆ ನಗುವಿನ ಹಬ್ಬವನ್ನ ನೀಡ್ತಾ ಇದ್ದಾನೆ. ಅದೇ ಕಾಮಿಡಿ ಮಂಜಣ್ಣ. ಅವರಿಗೆ ಬಿಗ್ ಬಾಸ್ ಅವಕಾಶ ಸಿಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ದಯವಿಟ್ಟು ಎಲ್ಲರೂ ನೋಡ್ರಿ, ಸಂತೋಷ ಪಡಿ, ಹಾಗೆ ನಮ್ಮನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.